ಸೇತುವೆ ಬಂತಣ್ಣ ನಮಗೆ, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ, ಸೇತುವೆ ಬಂತಣ್ಣ ನಮಗೆ, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ, ಸೇತುವೆ. ಐತಿಹಾಸಿಕ ಸಿಗಂದೂರು ಸೇತುವೆಗೆ 1 ವರ್ಷ ಪೂರ್ಣ ಹಿನ್ನೆಲೆ ಶರಾವತಿ ನದಿ ತೀರದಲ್ಲಿ ಭರ್ಜರಿ ಸಂಭ್ರಮಾಚರಣೆ ನಡೆಯಿತು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಿ 1 ವರ್ಷ ಪೂರ್ತಿಯಾದ ಹಿನ್ನೆಲೆ ನಿನ್ನೆ ರಾತ್ರಿ ಸೇತುವೆ ಮೇಲೆ ಸೇರಿದ್ದ ನೂರಾರು ಜನ ಸ್ಥಳೀಯರು ಸೇತುವೆ ಮೇಲೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು. ಕಳೆದ ವರ್ಷ ಜುಲೈ 14ರಂದು ಲೋಕಾರ್ಪಣೆಯಾಗಿದ್ದ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದರು. ದೇಶದ 2ನೇ ಅತಿ ಉದ್ದದ ಕೇಬಲ್ ಆಧಾರಿತ ಬ್ರಿಡ್ಜ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಿಗಂದೂರು ಸೇತುವೆ ಕರೂರು ಭಾರಂಗಿ ಹೋಬಳಿ ಜನರಿಗೆ ಬಹುಮುಖ್ಯವಾದ ಸೇತುವೆಯಾಗಿದೆ. ದ್ವೀಪದ ಜನರನ್ನ ಹೊರ ಜಗತ್ತಿಗೆ ಬೆಸೆದಿದ್ದ ಸೇತುವೆ ಇದಾಗಿದ್ದು, ಇದೇ ಕಾರಣದಿಂದಲೇ ಸೇತುವೆಯಾಗಿ 1 ವರ್ಷವಾದರೂ ಸಂಭ್ರಮಿಸುತ್ತಿರುವ ಜನರು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲೇ ಇದ್ದರು ಪ್ರಸನ್ನರು, ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲೇ ಇದ್ದರು ಪ್ರಸನ್ನರು, ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲೇ ಇದ್ದರು ಪ್ರಸನ್ನರು, ಚದರವಳ್ಳಿಯ ಪರಮೇಶ್ವರು ಜೊತೆಯಲ್ಲಿ ಇದ್ದರು ಪ್ರಸನ್ನರು. ಶುರುವಾಯಿತು ಸೇತುವೆ ಹೋರಾಟ, ನಿಲ್ಲಲೆಯಿಲ್ಲ ಅಲೆದಾಟ, ಶುರುವಾಯಿತು ಸೇತುವೆ ಹೋರಾಟ, ನಿಲ್ಲಲೆಯಿಲ್ಲ ಅಲೆದಾಟ, ಸೇತುವೆ ಬಂತಣ್ಣ ನಮಗೆ, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ, ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ. ಒಂದು ಸಣ್ಣ ಬ್ರೇಕ್ ನಂತರ ಅಲ್ಲಿನ ಸ್ಥಳೀಯರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಕರೂರು ಹೋಬಳಿ ಜನರೆಲ್ಲರೂ ಪಾದಯಾತ್ರೆಯ ಮಾಡಿದರು. ಹಲೋ, ಯಾರು? ನಾನು ಚುನಾವಣಾ ಅಧಿಕಾರಿ ಮಾತನಾಡ್ತಾ ಇದ್ದೇನೆ. ಮತದಾರರ SIR ಮಾಡಲಾಗ್ತಿದೆ. ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬೇಕು. ಆಯ್ತು ಸರ್, ಕೊಡ್ತೀನಿ. ಹಾಗೆ ನಿಮ್ ವಾಟ್ಸ್ಆಪ್ ಚೆಕ್ ಮಾಡಿ. SIR ಫಾರಂ ಲಿಂಕ್ ಕಳಿಸಿದೀನಿ. ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಅಪ್ಲೋಡ್ ಮಾಡಿ. ಅಮ್ಮ ತಡೀರಿ, ಇದು ಮೋಸ. ಫೋನ್ನಲ್ಲಿ OTP ಹೇಳ್ಬೇಡಿ. ಚುನಾವಣಾ ಅಧಿಕಾರಿ ಯಾವತ್ತೂ ಅಕೌಂಟ್ ನಂಬರ್ ಕೇಳೋಲ್ಲ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲ್ಲ ಹೇಳೋಲ್ಲ. SIR ಹೆಸರಿನಲ್ಲಿ OTP ಕೇಳಿದ್ರೆ ಹೇಳ್ಬೇಡಿ. ಇದು ಸೈಬರ್ ವಂಚನೆ ಆಗಿರುತ್ತೆ. ಈ ರೀತಿ ಫೋನ್ ಬಂದ್ರೆ ಕೂಡಲೇ ಪೊಲೀಸ್ ಠಾಣೆ ಅಥವಾ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಸಂತ್ರಸ್ತರ ಶಾಪ ವಿಮೋಚನೆ ಆಯ ಅಂಬಾರಗೋಡ್ಲು ಕಳಸವಳ್ಳಿ ಶರಾವತಿ ಹಿನ್ನೀರಿನ ಸೇತುವೆಯ 1 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಊರಿನ ನಾಗರಿಕರು
ಯಾರು ಈ ಸೇತುವೆ ನಿರ್ಮಾಣವನ್ನು ಮಾಡಿಕೊಂಡಿರ್ತಕ್ಕಂಥ NDA ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ, ಗಡ್ಕರಿ ಅವರಿಗೆ, ಯಡಿಯೂರಪ್ಪನವರಿಗೆ, ರಾಘವೇಂದ್ರನವರಿಗೆ, ಯಾರೆಲ್ಲ ಕಾರಣೀಭೂತರು ಅವರಿಗೆಲ್ಲರಿಗೂ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಒಂದು ವರ್ಷ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡೋದ್ರ ಮೂಲಕ ಅವರ ಒಂದು ಕೊಡುಗೆಯನ್ನು ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಈ ಭಾಗದ ಜನ ನಾವು ಸ್ಮರಿಸಿದ್ದೇವೆ. ಯಾರೆಲ್ಲ ಇದಕ್ಕೆ ಕಾರಣೀಭೂತರು, ಯಾರೆಲ್ಲ ಇದಕ್ಕೆ ಸಹಾಯ ಮಾಡಿದ್ರು, ಎಲ್ಲರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತೇವೆ. ನಮ್ಮ ಸುದೀರ್ಘ ಹೋರಾಟದಲ್ಲಿ ನಮ್ಮ ಜೊತೆಯಾಗಿದ್ದಂಥ ಎಲ್ಲ ಬೇರೆ ಬೇರೆ ಪಕ್ಷದ ಮುಖಂಡರುಗಳು, ಬೇರೆ ಬೇರೆ ಸಿದ್ಧಾಂತದ ಮುಖಂಡರುಗಳು, ಸಂಘ ಪರಿವಾರದ ಹಿರಿಯರು, ಈ ಎಲ್ಲರನ್ನೂ ಕೂಡ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಶಾಪ ವಿಮೋಚನೆಯಾಗಿ 1 ವರ್ಷದ ಸಂದರ್ಭದಲ್ಲಿ ನಾವು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ಈಗ ನೀವು ಹೋರಾಟದ ಸಮಿತಿಯ ಸಂಚಾಲಕರು ಆಗಿರೋ ನೇತೃತ್ವ ವಹಿಸಿರ್ತದೆ, ನಿಮ್ಗೆ ಈಗ ಏನು ಅನಿಸ್ತಾ ಇದೆ? ನಿಮ್ಗೆ ಅತ್ಯಂತ ಖುಷಿ ಇದೆ. ಕಳೆದ 1 ವರ್ಷದಲ್ಲಿ ಪಟ್ಟಿರ್ತಕ್ಕಂಥ ಬವಣೆ, ಸುದೀರ್ಘ ಬವಣೆಯ ಪರಿಹಾರ ಆಗಿರೋದನ್ನು ನಾವು ನೋಡಿದ್ದೇವೆ. ಜನರ ಮುಖದಲ್ಲಿ ಸಂತಸ ಬಂದಿರೋದನ್ನು ನೋಡಿದ್ದೇವೆ. ಊರಿನ, ಜಿಲ್ಲೆಯ, ತಾಲೂಕಿನ ಬೇರೆ ಬೇರೆ ಕಡೆಯ ಜನಸಮೂಹ ಹೇಗೆ ತಾಲೂಕು ಕೇಂದ್ರಕ್ಕೆ ಸಂಪರ್ಕ ಆಗ್ತಿತ್ತು, ಅದೇ ಥರದಲ್ಲಿ ನಮ್ಮೂರಿನ ಜನ ಸಂಪರ್ಕ ಆಗಿರೋದನ್ನು ನೋಡಿದ್ದೇವೆ. ಈ ಸಂಪರ್ಕದ ಕ್ರಾಂತಿ ಮುಂದಿನ ದಿನದಲ್ಲಿ ಅತ್ಯಂತ ಗಮನಾರ್ಹವಾದಂಥ ಪರಿಣಾಮವನ್ನು ನಮ್ಮ ಹೋಬಳಿಯಲ್ಲಿ ಬೀರುತ್ತೆ ಅಂತ ಹೇಳ್ತಕ್ಕಂಥ ಅಚಲ ವಿಶ್ವಾಸ ಮತ್ತು ನಂಬಿಕೆ ನಮ್ಮದು. ಈಗ ಈ ವರ್ಷ ಮಳೆಗಾಲ ಕೈ ಕೊಟ್ಟಿರೋದ್ರಲ್ಲಿ ಕನಿಷ್ಠ 3 ತಿಂಗಳು ನಮಗೆ ಕಲೆಕ್ಷನ್ ಆಗ್ತಿತ್ತು. ನಾವು ಓಡಾಡಬೇಕಾಗಿತ್ತು, ಲಾಂಚೆ ನಿಂತು ಹೋಗ್ತಿತ್ತು. ಒಂದು 800 ಅಡಿ ದೂರದಿಂದ ಓಡು ಬಂದು ಬಸ್ ಹತ್ತಕ್ಕಂಥ ಮಹಿಳೆ, ವೃದ್ಧೆ, ಮಕ್ಕಳನ್ನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ಇವತ್ತಿಗೂ ಕೂಡ ನೀರು ಬರುತ್ತೆ. ಆ ಎಲ್ಲ ಕಷ್ಟ ಈ ಒಂದು ಸೇತುವೆಯಿಂದ ಪರಿಹಾರ ಆಗಿದೆ ಅಂತ ಅತ್ಯಂತ ಖುಷಿಯಿಂದ ನಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಲು ಈಗ ಬಲು ಜೋರು 19 ಪಿಲ್ಲಾರು, ನೋಡಲು ಈಗ ಬಲು ಜೋರು. ಆಗಿದೆ ಸೇತುವೆಯ ಕನಸು, ಮೋದಿಯವರನ್ನು ನೀನೆನಸು. ಆಯಿತು ಸೇತುವೆಯ ಕನಸು, ಮೋದಿಯವರನ್ನು ನೀನೆನಸು. ಸೇತುವೆ ಬಂತಣ್ಣ, ನಮಗೆ ಸೇತುವೆ ಬಂತಣ್ಣ. ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ. ಅರೆ ಸೇತುವೆ ಬಂತು ಸಂತಸ ತಂತು, ಸೇತುವೆ ಬಂತಣ್ಣ. 50 ವರ್ಷದ ಕನಸುಗಳ ಸೇತುವೆ ಬೆಸೆಯಿತು ಮನಸ್ಸುಗಳ. 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 ಬೇಡ ಪಕ್ಷದ ಒಳಜಗಳ, ಸೇತುವೆ ಆಯ್ತು ಸಮ್ಮೇಳ. ಬೇಡ ಪಕ್ಷದ ಒಳಜಗಳ, ಸೇತುವೆ ಆಯ್ತು ಸಮ್ಮೇಳ.